ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಗಾಯವಾಗಿದೆ. ಬಿಜೆಪಿಗರ ತಳ್ಳಾಟದಿಂದ ನನ್ನ ಮೊಣಕಾಲಿಗೆ ಗಾಯವಾಗಿದೆ. ನನ್ನ ಮೇಲೆ ಮಾತ್ರವಲ್ಲ, ವಿಪಕ್ಷ ನಾಯಕರ ಮೇಲೂ ಕೂಡ ಬಿಜೆಪಿಗರು ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಬೇಕು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇವತ್ತಿನ ಸಂಸತ್ನ ಆವರಣ ಏನಿತ್ತು ಅದು ಅಕ್ಷರಶಃ ರಣರಂಗವಾಗಿತ್ತು. ಒಂದು ಕಡೆ ಇಬ್ಬರು ಸಂಸದರಿಗೆ ಗಾಯವಾಗಿದೆ, ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಬರೆದಿರುವಂತಹ ಪತ್ರವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಗಾಯ ಆಗಿದೆ, ನನ್ನ ಮೊಣಕಾಲಿಗೂ ಕೂಡ ಗಾಯವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲಿಗೆ ಬಂದು ನಿಂತಿದೆ ಈ ಪ್ರತಿಭಟನೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಇಬ್ಬರು ಸಂಸದರಿಗೆ ಗಾಯವಾಗಿದೆ, ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಬರೆದು ತಮಗಾದಂತಹ ಗಾಯದ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ. ಬಟ್ ಈ ಸಂಯಮವನ್ನ ಕಳೆದುಕೊಂಡು ವರ್ತಿಸುವಂತಹ ಅವಶ್ಯಕತೆ ಏನಿತ್ತು ಅಂತ ಎರಡೂ ಕಡೆಯವರಿಗೆ? ಇದು ಉದ್ದೇಶಪೂರ್ವಕವಾಯಿತು, ಅಚಾನಕ್ ಆಯ್ತು ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದರೆ ನಾನು ಆಗಲೇ ಹೇಳ್ದಂಗೆ ಎರಡೂ ಪ್ರತಿಭಟನೆಗಳು ಮಕರ ದ್ವಾರದ ಬಳಿ ಮರ್ಜ್ ಆದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿಯ ಇಬ್ಬರು ನಾಯಕರಿಗೆ ಗಾಯಗಳಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಎಐಸಿಸಿ ಅಧ್ಯಕ್ಷ ಮತ್ತೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿರುವಂಥದ್ದು ಓಂ ಬಿರ್ಲಾ ಅವರಿಗೆ. ನನ್ನ ಮೇಲೂ ಕೂಡ ದೈಹಿಕವಾದ ಹಲ್ಲೆ ಆಗಿದೆ, ನನ್ನನ್ನು ಕೂಡ ಸಂಸತ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ನಿರಾಕರಿಸಲಾಯಿತು, ಮತ್ತೆ ತಡೆಯುವಂತ ಪ್ರಯತ್ನಗಳನ್ನ ಮಾಡಲಾಯಿತು. ಇದೇ ರೀತಿಯಾದಂತಹ ಘಟನೆ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ನಡೆದಿರುವಂತದ್ದು. ಇದು ಸರಿಯಾದ ಕ್ರಮ ಅಲ್ಲ, ಹೀಗಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದು ಕಡೆ ಈಗ ಬಿಜೆಪಿಯ ಸಂಸದರ ಮೇಲೆ ಹಲ್ಲೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ದೂರನ್ನು ಕೊಡುವಂತ ನಿಟ್ಟಿನಲ್ಲಿ ಈಗ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಎರಡೂ ಕಡೆಯ ಸಂಸದರು ಜಿದ್ದಿಗೆ ಬಿದ್ದು ಈ ಒಂದು ಗಲಾಟೆಯನ್ನ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಪರಸ್ಪರ ನೂಕಾಟ ತಳ್ಳಾಟ ಮೂಲಕ ಯಾರು ಕೂಡ ಸಂಸತ್ನ ಒಳಗಡೆ ಹೋಗದೆ ಪರಸ್ಪರ ತಡೆಯುವಂತ ಪ್ರಯತ್ನ ಮಾಡದಂತೆಯೂ ಕೂಡ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಘಟನೆ ನಡೆದಂತೆ ಕಾಣಿಸ್ತಾ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿಯ ಸಂಸದರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರುವಂತ ವಕೀಲರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಪರಸ್ಪರ ದೂರು ಪ್ರತಿ ದೂರನ್ನ ನೀಡುವಂತಹ ಬೆಳವಣಿಗೆಗಳು ಕೂಡ ಆಗುತ್ತೆ. ಇದಾದ ಬಳಿಕ ಯಾವ ಹಂತವನ್ನ ತೆಗೆದುಕೊಳ್ಳುತ್ತೆ ಈ ಒಂದು ಹೈಡ್ರಾಮಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕಾದ್ ನೋಡಬೇಕು. ಒಂದು ಕಡೆ ಬಿಜೆಪಿಯವರು ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ನಮ್ಮ ಮೇಲೆ ಕೂಡ ಹಲ್ಲೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಘಟನೆಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್.